ಇವತ್ತು ಮಧ್ಯಪ್ರದೇಶಕ್ಕೆ ನಿಮ್ಮ ಪ್ರಯಾಣ. ಆ ಪ್ರಯಾಣದಲ್ಲಿ ಸಿಗುವ ಊರಿನ ಹೆಸರು ಧರ್ ಅನ್ನುವ ಊರು. ಆ ಊರಿನಲ್ಲಿ ಇರುವ ಒಂದು ಮಸೀದಿ. ಆ ಮಸೀದಿಗೆ ಸಂಬಂಧಪಟ್ಟಂತೆ ಈಗಲ್ಲ, ಕಳೆದ ಹಲವು ದಶಕಗಳಿಂದ ಶುರುವಾಗಿರುವ ಬಹಳ ದೊಡ್ಡ ಜಿಜ್ಞಾಸೆ. ಭಾಳ ಜನ ಹೇಳೋದೇನು ಅಂತಂದರೆ, ಹಿಂದೂ ಫೇತ್ ಅಂತ ನಾವೇನು ಕರಿತೀವಿ, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಇಟ್ಟಂಥವರು ಯಾವ ಕಾರಣಕ್ಕೂ ಕೂಡ ಇದು ಮಸೀದಿ ಅಲ್ಲ, ಇದು ಮಂದಿರ, ಯಾವ ಕಾರಣಕ್ಕೂ ನಾವು ಈ ಮಂದಿರವನ್ನು ಬಿಟ್ಕೊಡುವುದಿಲ್ಲ. ಇಲ್ಲಿ ಸರಸ್ವತಿ ದೇವಿ ವಾಗ್ದೇವಿ ಸ್ವರೂಪಿಣಿಯಾಗಿ ನೆಲೆಸಿದ್ದಾಳೆ. ಮತ್ತೊಂದು ಕಡೆ ಮುಸಲ್ಮಾನರು ಹೇಳೋದು, ಇಲ್ರಿ 500 ಮೀಟರ್ ದೂರದಲ್ಲಿದೆ ಸರಸ್ವತಿ ಮಂದಿರ, ಇದು ನಮ್ಮದೇ ಆದಂಥ ಮಸೀದಿ. ಇದು ಒನ್ಸ್ ಅಗೈನ್ ಜ್ಞಾನವ್ಯಾಪಿ ರೀತಿಯ ಬಹಳ ದೊಡ್ಡ ವಿವಾದ ತಲೆ ಎತ್ತಿದೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವತ್ತು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪುರಾತತ್ವ ಇಲಾಖೆ ಹಲವು ಸ್ಪಷ್ಟವಾದಂಥ ನಿದರ್ಶನಗಳನ್ನು ದೇಶದ ಜನರ ಮುಂದೆ ಇಟ್ಟಿದೆ. ಹಾಗಾದರೆ ನಾನು ಮಾತನಾಡ್ತಾ ಇರೋ ವಿಷಯ ಯಾವುದು? ಶುರು ಮಾಡೋಣ. ಮಸೀದಿಯೋ ಅಥವಾ ಮಂದಿರವೋ ಬೆಚ್ಚಿ ಬೀಳಿಸುವ ರಹಸ್ಯಗಳನ್ನು ನಿಮ್ಮ ಮುಂದೆ ಇಡುವಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಜ್ಞಾನವ್ಯಾಪಿಯಂತೆ ಮತ್ತೊಂದು ಮಂದಿರ ಮಸೀದಿ ವಿವಾದ. ಅಯೋಧ್ಯೆಯಂತೆ ಈ ಸ್ಥಳವೂ ಕೂಡ ಹಿಂದೂಗಳಿಗೆ ಸೇರುತ್ತಾ? ಮಧ್ಯಪ್ರದೇಶದಲ್ಲಿ ಜೋರಾಯಿತು ಮಂದಿರ ಮಸೀದಿ ವಿವಾದ. ಆ ಪುರಾತನ ಸ್ಥಳದಲ್ಲಿ ಪುರಾತತ್ವ ಇಲಾಖೆ ಉತ್ಖನನವನ್ನು ನಡೆಸಿದೆ. ಆ ಸಮೀಕ್ಷೆಯಲ್ಲಿ ಬೆಚ್ಚಿ ಬೀಳಿಸುವ ನಿಗೂಢವಾದಂಥ ರಹಸ್ಯಗಳು ಬಂದಿದ್ದಾವೆ. ಮಸೀದಿನ ಮಂದಿರನ, ಅದೊಂದು ರಹಸ್ಯ. ಆ ರಹಸ್ಯಕ್ಕೆ ಉತ್ತರಗಳು ಏನಾದರೂ ಸಿಕ್ಕಿದಾವ? ಎಸ್, ಆಲ್ಮೋಸ್ಟ್ ಉತ್ತರಗಳು ಸಿಕ್ಕಿಬಿಟ್ಟಿದ್ದಾವೆ. ಹಾಗಾದರೆ ಉತ್ತರಗಳು ಏನು? ನಾನು ಮಾತನಾಡ್ತಾ ಇರೋದು ಯಾವುದರ ಬಗ್ಗೆ? ಮಧ್ಯಪ್ರದೇಶದಲ್ಲೂ ಕೂಡ ಮಂದಿರ ಮತ್ತು ಮಸೀದಿ ವಿವಾದ. ಭೋಜಶಾಲಾ ಕಮಲ್ ಮೌಲಾ ಮಸೀದಿ ಬಗ್ಗೆ ವಿವಾದ. ಸಾವಿರಾರು ವರ್ಷಗಳ ಹಿಂದಿನ ಮಂದಿರ ಮತ್ತು ಮಸೀದಿ ವಿವಾದ. ಪುರಾತತ್ವ ಇಲಾಖೆಯಿಂದ ಹೈಕೋರ್ಟ್ಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಸರ್ವೆ ರಿಪೋರ್ಟ್ನಲ್ಲಿ ಸ್ಫೋಟಕವಾದಂಥ ಸತ್ಯಗಳನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿದೆ. ಅದು ಮಸೀದಿ ಜಾಗ ಅಲ್ಲ, ಮಂದಿರ ಸರ್ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ ಅದರಲ್ಲಿ. ರಾಜ ಭೋಜರಾಜ ತಾಯಿ ಸರಸ್ವತಿಯ, ತಾಯಿ ವಾಗ್ದೇವಿಯ ಮಂದಿರವನ್ನು 1034ನೇ ಇಸ್ವಿಯಲ್ಲಿ ಕಟ್ಟಿಸಿದ್ದ. ಅದಾದ ನಂತರದಲ್ಲಿ ಬಂದಂಥ ಹಲವು ಜನ, ಇನ್ಕ್ಲೂಡಿಂಗ್ ಅಲಾವುದ್ದೀನ್ ಖಿಲ್ಜಿ ಅಂಡ್ ಅದರ್ಸ್, ಆ ಮಂದಿರವನ್ನು ಒಡೆದು ಬಿಸಾಕಿದ್ರು. ಮಂದಿರವನ್ನು ಒಡೆದ ನಂತರದಲ್ಲಿ ಕಮಲ್ ಮೌಲಾನಾ ಅನ್ನುವ ಟೂಂಬ್ ಅನ್ನುವ ಸಮಾಧಿಯನ್ನ ಅಲ್ಲಿ ನಿರ್ಮಾಣ ಮಾಡಲಾಯಿತು. ಅದು 1513ರ ನಂತರದಲ್ಲಿ. ಅಂದರೆ ಮಂದಿರವಿದ್ದಿದ್ದು 1034ರಲ್ಲಿ. ಇವರೆಲ್ಲ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದ್ದು 1400 ಮತ್ತು 500ರ ನಡುವೆ. ಆಕ್ರಮಣ ಮಾಡಿದ ನಂತರದಲ್ಲಿ ಇವರು ಅಲ್ಲಿದ್ದಂಥ ಎಲ್ಲ ದೇವರ ವಿಗ್ರಹಗಳನ್ನು ನಾಶಪಡಿಸ್ತಾರೆ. ತಾಯಿ ಸರಸ್ವತಿಯ ವಾಗ್ದೇವಿಯ ವಿಗ್ರಹವನ್ನು ಕೂಡ ಇವರು ನಾಶಪಡಿಸ್ತಾರೆ. ನಾಶಪಡಿಸಿದ ನಂತರದಲ್ಲಿ ಅಲ್ಲೊಂದು ಸಮಾಧಿ ಕಟ್ತಾರೆ.
ಇದು ವಾದ ಮತ್ತು ಪ್ರತಿವಾದ. ಪ್ರತಿವಾದ ಏನು? ಇಲ್ಲ ಇಲ್ಲ, ಅಲ್ಲಿ ಅಸಲಿಗೆ 1034ನೇ ಇಸ್ವಿಯಿಂದ ತಾಯಿ ವಾಗ್ದೇವಿಯ ಮಂದಿರವೇ ಇರಲಿಲ್ಲ, ಅಲ್ಲಿದ್ದಿದ್ದು ಮಸೀದಿಯೇ. ಕಳೆದ ಹಲವು ಶತಮಾನಗಳಿಂದ ಅಲ್ಲಿ ಪ್ರೇಯರ್ಸ್, ಸಲಾಹ್ ಅಥವಾ ನಮಾಜ್ ಅಂತ ಏನು ಕರಿತೀವಿ, ಅದನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನೀವು ಕೆಲವು ವಿವಾದಗಳನ್ನು ತೋರಿಸ್ಬಿಟ್ಟು ಎಲ್ಲ ವಿವಾದಗಳಿಗೂ ಕೂಡ ನಾವು ನಂಟಸ್ತಿಕೆಯನ್ನು ಹೊಂದಿದ್ದೇವೆ, ಅಂದರೆ ಒಡೆದು ಬಿಸಾಕಿದ್ದೇವೆ ಅಂತ ಹೇಳೋದು ತಪ್ಪು. ಇದು ಮುಸಲ್ಮಾನರ ವಾದ. ಗೊತ್ತಾಯ್ತಾ? ಮಧ್ಯಪ್ರದೇಶದ ಧರ್ ಅನ್ನುವ ಜಾಗದಲ್ಲಿ ಭೋಜ್ಶಾಲಾ ದೇವಸ್ಥಾನ ಇದೆ. ಅದು ತಾಯಿ ಸರಸ್ವತಿ ದೇವಿಗೆ ಸಂಬಂಧಪಟ್ಟಂಥ ಅತ್ಯಪರೂಪದ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇದು ಇವತ್ತು ಚರ್ಚೆಗೆ ಗ್ರಾಸವಾಗಿದೆ. 2003ನೇ ಇಸ್ವಿಯಲ್ಲಿ, ಅದಕ್ಕಿಂತ ಮುಂಚೆ ಮುಸಲ್ಮಾನರು ಅಲ್ಲಿ ತಮ್ಮ ಪ್ರೇಯರ್ ಅಥವಾ ನಮಾಜ್ ಸಲ್ಲಿಸುವುದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ 2003ರ ನಂತರದಲ್ಲಿ, ಆಫ್ಟರ್ 2003, ನೋಡಿ ಗಮನಿಸ್ತಾ ಇದ್ದೀರಿ, ಇದು ತಾಯಿ ಸರಸ್ವತಿ ದೇವಿಯ, ಜಗನ್ಮಾತೆ ಸರಸ್ವತಿ, ವಾಗ್ದೇವಿ ಸರಸ್ವತಿ, ನಮ್ಮೆಲ್ಲರನ್ನ ಪೊರೆಯುವ ದೇವಿ ಸರಸ್ವತಿ, ಆ ಜಗನ್ಮಾತೆ ಜಗದೋದ್ಧಾರಿಣಿ ಸರಸ್ವತಿ, ಆ ತಾಯಿಯ ವಿಗ್ರಹವನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸಿಕ್ಕಿರುವ ಸ್ಪಷ್ಟವಾದಂಥ ವಿಗ್ರಹ. ಅಂಡ್ ದಿಸ್ ಇಸ್ ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ತಾವು ಗಮನಿಸ್ತಾ ಇದ್ದೀರಿ. ನಾವು ಯಾಕೆ ಈ ಸುದ್ದಿಯನ್ನು ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತಂದರೆ, ಬೇರೆ ಬೇರೆ ಸುದ್ದಿಗಳ ಓಟದಲ್ಲಿ ನೀವು ಎಲ್ಲ ಕಳೆದೋಗಿದ್ದೇವೆ. ಇಲ್ಲಿ ಅನೇಕ ಮ್ಯಾನ್ಯುಸ್ಕ್ರಿಪ್ಟ್ಸ್ಗಳು ಕೂಡ ಸಿಕ್ಕಿದ್ದಾವೆ. ಓಕೆ, ನಾನೇನು ಮಾತಾಡ್ತಾ ಇದ್ದೆ ಅಂತಂದರೆ 2003ರ ಬಗ್ಗೆ ಮಾತಾಡ್ತಾ ಇದ್ದೆ. 2003ರಲ್ಲಿ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಕ್ಕೂ ಕೂಡ ಹಿಂದೂಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅಂದರೆ 21 ವರ್ಷಗಳ ಹಿಂದೆ ಅವಕಾಶ ಮಾಡಿಕೊಡಲಾಗುತ್ತೆ. ಅಲ್ಲಿ ಒಂದು ಕಡೆ ಭೋಜ್ಶಾಲ ಎಡಗಡೆ ಭಾಗದಲ್ಲಿ ತಾವು ಗಮನಿಸ್ತೀರಿ, ಬಲಗಡೆ ಭಾಗದಲ್ಲಿ ಕಮಲ್ ಮೌಲಾ ಮಸೀದಿ ಅಥವಾ ಅದು ಕಮಲ್ ಮೌಲಾ ಸಮಾಧಿ, ಅದನ್ನು ಮಸೀದಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದನ್ನು ಕೂಡ ತಾವು ಗಮನಿಸ್ತೀರಿ ಇವಾಗ. ಸೊ ಎರಡು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂಟಿಕೊಂಡಂಗಿಲ್ಲದಿದ್ದರೂ ಕೂಡ, ನಿಮಗೆ ಮಥುರಾ ರೀತಿಯಲ್ಲಿ ಇಲ್ಲದಿದ್ದರೂ ಕೂಡ, ಒಂದು ಹಂತಕ್ಕೆ ಜ್ಞಾನವ್ಯಾಪಿಯ ರೀತಿಯಲ್ಲೇ ಇರೋದನ್ನು ತಾವು ಕಾಣಬಹುದಾಗಿದೆ. ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವತ್ತು ಸುಮಾರು 94 ವಿಗ್ರಹಗಳ ವಿಡಿಯೋ ಫುಟೇಜ್ ಮತ್ತು ಫೋಟೋಸ್ಗಳನ್ನು ಘನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದೆ. ಅಲ್ಲಿ ಕೇವಲ ತಾಯಿ ವಾಗ್ದೇವಿಯ, ತಾಯಿ ಸರಸ್ವತಿ ಮಾತೆಯ ವಿಗ್ರಹ ಮಾತ್ರವಲ್ಲ, ಅದರ ಜೊತೆಗೆ ಹಲವು ಬೇರೆ ಬೇರೆ ವಿಗ್ರಹಗಳು ಕೂಡ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅತ್ಯಂತ ಪ್ರಾಚೀನವಾದಂಥ ವಿಗ್ರಹಗಳನ್ನು ಕೂಡ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳದೆ ಮರೆತು ಬಿಟ್ಟೆ ನಿಮಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಪತ್ತೆ ಹಚ್ಚಿರುವುದು ಏನು ಅಂತಂದರೆ, ಅತೀ ದೊಡ್ಡದಾದಂಥ ಹವನ ಕುಂಡ, ಹೋಮ ಹವನಗಳನ್ನು ಮಾಡುವ ಅತೀ ದೊಡ್ಡ ಕುಂಡ. ಮಸೀದಿಯಲ್ಲಿ ಹವನ ಕುಂಡಕ್ಕೆ ಏನು ಕೆಲಸ ಅಂತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೇಳಿದೆ. ಇದ್ಯಾವುದೂ ನನ್ನ ಮಾತುಗಳಲ್ಲ, ಗೊತ್ತಾಯ್ತಲ್ಲ. ಅತೀ ದೊಡ್ಡದಾದಂಥ ಹವನ ಕುಂಡ, ಹೋಮ ಹವನಗಳನ್ನು ಮಾಡುವ ಕುಂಡ, ಅದು ಅಲ್ಲಿ ಕಂಡು ಬಂದಿದೆ. ಅದರ ಜೊತೆಗೆ ರಡಾರ್ ಸಿಸ್ಟಮ್, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ ಕರೀತಾರೆ. ಅಂದರೇನು? ನೆಲದ ಒಳಗೆ ಏನಿದೆ ಅನ್ನುವುದನ್ನು ಪತ್ತೆ ಹಚ್ಚುವ ರಡಾರ್ ಬಳಸಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಜ್ಞಾನವಾಪಿಯಲ್ಲಿ ಕೂಡ ಇದನ್ನೇ ಮಾಡಿದ್ರು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆಯಲ್ಲ, ಭಾಳ ಇಂಪ್ರೂವ್ ಆಗಿದೆ, ಭಾಳ ಇಂಪ್ರೂವ್ ಆಗಿದೆ. ಸಿಕ್ಕಾಪಟ್ಟೆ ಟೆಕ್ನಾಲಜಿಯನ್ನು ಅದು ಬಳಸತ್ತೆ, ಗೊತ್ತಾಯ್ತಾ? ನೋಡಿ, ನಾನು ಹೇಳಿದ್ನಲ್ಲ, 1034ನಲ್ಲಿ ಭೋಜರಾಜ ಕಟ್ಟಿಸಿದಂಥದ್ದು, 1305ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿ ದೇಗುಲವನ್ನು ನಾಶ ಮಾಡ್ದ ಅನ್ನುವ ಪ್ರತೀತಿ ಇದೆ. ದೇವಸ್ಥಾನದ ಜಾಗದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮಸೀದಿಯನ್ನು ಕಟ್ಟಿಸ್ದ ಅನ್ನೋದು. ಈ ಜ್ಞಾನವಾಪಿ ಸಂದರ್ಭದಲ್ಲೂ ಅದೇ ಆಯ್ತಲ್ಲ. ಇವರು ಬರೋದು, ನಮ್ಮ ಮಂದಿರಗಳ ಮೇಲೆ ದಾಳಿ ಮಾಡೋದು,
ಆಮೇಲೆ 1459 ಮೌಲಾನಾ ಕಮಲುದ್ದೀನ್ ಸಮಾಧಿಯನ್ನು ಕಟ್ಟಿಸಲಾಯಿತು ಅಂತ. ಹಾಗಾಗಿ ಇದನ್ನು ಮುಸಲ್ಮರು ಕಮಲ್ ಮೌಲಾ ಮಸೀದಿ ಅಂತಾನೆ ಕರೀತಾರೆ. ಆದರೆ ಇತಿಹಾಸಕ್ಕೆ ದಕ್ಕಿದಾಗ, ವಿಷಯಕ್ಕೆ ದಕ್ಕಿದಾಗ, ಸ್ಪಷ್ಟವಾಗಿ ಎಲ್ಲವನ್ನು ಗಹನವಾಗಿ ಗ್ರಹಿಸಿಕೊಂಡು ನೋಡಿದಾಗ, ಚರ್ಚಿಸಿಕೊಂಡು ಸ್ಪಷ್ಟವಾಗಿ ಗಮನಿಸಿದಾಗ ಎಷ್ಟು ಪತ್ತೆಯಾಗಿದ್ದಾವೆ ಅನ್ನೋದನ್ನು ಗಮನಿಸ್ಬೋದು. ನಾನೊಂದು ಟೈಮ್ ಲೈನ್ ಕೊಡ್ತೀನಿ ನಿಮಗೆ. 1875 ಟೈಮ್ ಲೈನ್ ಗಮನಿಸಿ. ಭೋಜಶಾಲಾ ದೇವಸ್ಥಾನದಲ್ಲಿ ವಿಗ್ರಹಗಳು ಪತ್ತೆಯಾಗ್ತವೆ. ಇದು ಬ್ಯೂಟಿಫುಲ್ ಟೈಮ್ ಲೈನ್. ಇದು ನಿಮ್ಗೆ ಹೇಳ್ತೀನಿ ನಾನು, ಭಾಳ ಚೆನ್ನಾಗಿದೆ. ಈ ಟೈಮ್ ಲೈನ್ ನೋಡ್ಬೇಕು ನೀವು. 1875 ನಾನು ಮಾತಾಡ್ತೀನಿ. ಓಕೆ, ಹಲವು ವಿಗ್ರಹಗಳು ಪತ್ತೆ ಆಗ್ತವೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 1952 ಭೋಜಶಾಲಾ ವಿವಾದಕ್ಕೆ ಪುರಾತತ್ವ ಇಲಾಖೆ ಎಂಟ್ರಿ ಕೊಡುತ್ತೆ. ಅಂದರೆ 77 ವರ್ಷಗಳ ನಂತರದಲ್ಲಿ ಎಂಟ್ರಿ ಕೊಡುತ್ತೆ ಭಾರತೀಯ ಪುರಾತತ್ವ ಇಲಾಖೆ. ಎಂಟ್ರಿ ಕೊಟ್ಟ ನಂತರದಲ್ಲಿ ಇಟ್ಸ್ ಎ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಆ್ಯಕ್ಚುಲಿ ಪ್ರೊಟೆಕ್ಟೆಡ್ ಪ್ರದೇಶ ಅನ್ನುವುದಕ್ಕಿಂತ ಅವ್ರು ಇನ್ನೊಂದು ಪದ ಬಳಸ್ತಾರೆ. ನಾನು ಅದನ್ನು ಗಮನಿಸ್ತಾ ಇದ್ದೆ, ಓದ್ತಾ ಇದ್ದೆ. ಅದೇನಂತ ಬರೀತಾರೆ ಅಂತಂದರೆ ASIನವರು ಸರಸ್ವತಿ ದೇವಿಯ ವಿಗ್ರಹ ಏನಿದೆ, ಇಟ್ಸ್ ಎ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಉಲ್ಲೇಖ ಮಾಡ್ತಾರೆ. ಹೌದು, ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಕಳೆದ ಹಲವು ವರ್ಷಗಳಿಂದ ಕಾನೂನು ಹೋರಾಟ ನಡೀತಾನೆ ಇದೆ. 2003 ಏಪ್ರಿಲ್ 7 ಪುರಾತತ್ವ ಇಲಾಖೆ ಒಂದು ಆದೇಶ ಕೂಡ ಹೊರಡಿಸುತ್ತೆ. ಆ ಆದೇಶ ಏನು ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದೆ. ಹಿಂದೂಗಳಿಗೆ ಪ್ರತಿ ಮಂಗಳವಾರ ಸಂಕೀರ್ಣ ಇದೆಯಲ್ಲ, ಆ ಸಂಕೀರ್ಣದ ಒಳಗಡೆಗೆ ಪೂಜೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ. ಶುಕ್ರವಾರದಂದು ಮುಸಲ್ಮಾನರಿಗೆ ಸ್ಥಳದಲ್ಲಿ ಸಲಾಹ್ ಅಥವಾ ನಮಾಜ್ ಅಂತ ಏನು ಕರಿತೀವಿ ನಾವು, ಅದನ್ನು ಮಾಡ್ಬೋದು ಅನ್ನುವ ಅವಕಾಶ. ಇಲ್ಲೂ ಕೂಡ ಭಾವೈಕ್ಯತೆಯನ್ನು ASI ಕಾಪಾಡ್ಕೊಂಡು ಬಂದಿದೆ. ಇಲ್ಲೂ ಕೂಡ ಯಾರಿಗೂ ಯಾವುದೇ ಸಮಸ್ಯೆಗಳಾಗಬಾರ್ದು, ಇಲ್ಲಿ ಎರಪ್ಟ್ ಆಗಬಾರ್ದು ಅಂತ. ಬಟ್ ಒಂದು ಸಮಸ್ಯೆ ಏನಾಗಿದೆ ಇಲ್ಲಿ ಅಂತಂದರೆ, ನಿಮ್ಮ ಗಮನಕ್ಕೆ ತಂದುಬಿಡ್ತೇನೆ ನಾನು. ಕಳೆದ ಹಲವು ದಶಕಗಳಿಂದ ಈ ಜಾಗದಲ್ಲಿ ಕೆಲವು ಕಾರ್ಯಕ್ರಮಗಳು ನಡೆದ ಸಂದರ್ಭದಲ್ಲೆಲ್ಲವೂ ಕೂಡ ಸ್ವಲ್ಪ ಕಮ್ಯುನಲ್ ಕ್ಲಾಶಸ್ಗಳು ಆಗಿದ್ದಾವೆ. ಅದರ ಬಗ್ಗೆ ಅನುಮಾನ ಇಲ್ಲ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಸಣ್ಣ ಪುಟ್ಟದ್ದು, ಬಹಳ ದೊಡ್ಡ ಮಟ್ಟದಲ್ಲ, ಸಹಜವಾಗಿ ಆಗಿದ್ದಾವೆ. ಸೊ ಇಷ್ಟು ವಿಷಯ. ಇವಾಗ ಲಾಸ್ಟ್ ಪಾಯಿಂಟ್ ನಾನು ಹೇಳಿ ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ಗಿಂತ ಮುಂಚೆ ಒಬ್ಬ ಗೆಸ್ಟ್ನ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಇವಾಗ ಏನಪ್ಪ ಅಂತಂದರೆ, 94 ವಿಗ್ರಹಗಳಿರುವ ವಿಡಿಯೋ ಫೋಟೇಜಸ್ ಮತ್ತು ಬೇರೆ ಬೇರೆ ಗ್ರೌಂಡ್ ರಡಾರ್ ಸಿಸ್ಟಮ್, ಪೆನೆಟ್ರೇಟಿಂಗ್ ರಡಾರ್ ಸಿಸ್ಟಮ್ನ ಬಳಸಿರುವ ಡೀಟೇಲ್ಸ್, ಇದೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ 2000 ಪುಟಗಳ ವರದಿಯನ್ನು ಪುರಾತತ್ವ ಇಲಾಖೆ ಸಲ್ಲಿಸಿದೆ. ಆಲ್ಮೋಸ್ಟ್ ASI ಏನು ಹೇಳ್ತಾರೆ ಅಂತಂದರೆ, ಪಾರಮಾರ್ ರಾಜಮನೆತನ ಅಂತ ಕರೀತಾರೆ, ಅದು ಭೋಜರಾಜನ ಅವಧಿಯ ಕಟ್ಟಡ ಅಂತಾನೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.